ಎಕ್ಸಸೈಸ್ ಡೈಲಿ. ಯಾವಾಗೆಲ್ಲ ನೀವು ನಿಮ್ಮ ದೇಹವನ್ನು ಸ್ವಲ್ಪ ವ್ಯಾಯಾಮ ಇಂಥ ಆಕ್ಟಿವಿಟೀಸ್ ಡೈಲಿಗೆಲ್ಲ ಕರಿತೀರೋ ಆಗ ನೀವು ಒಂದು ರೀತಿಯ ಫ್ರೆಶ್ನೆಸ್ ಫೀಲನ್ನು ಮಾಡಬಹುದು. ನೀವು ಎಕ್ಸಸೈಸನ್ನು ಡೈಲಿ ಮಾಡ್ತಾ ಹೋದಾಗ ನಿಮಗೆ ಅದರ ಎಕ್ಸ್ಪೀರಿಯನ್ಸ್ ಖಂಡಿತವಾಗ್ಲೂ ಆಗುತ್ತದೆ. ಹಾಗಾಗಿ ನೀವು ತಪ್ಪದೇ ಟ್ರೈ ಮಾಡಬೇಕು. ಅದಾದಮೇಲೆ ಪ್ಲ್ಯಾನ್ ಯುವರ್ ಡೇ. ನೀವು ಏನೇ ಒಂದು ವರ್ಕನ್ನು ಕಂಪ್ಲೀಟ್ ಮಾಡಬೇಕಾದ್ರೂ ಮೊದಲಿಗೆ ಪ್ಲ್ಯಾನ್ ಮಾಡ್ಕೊಂಡಿರೋದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಹಾಗಾಗಿ ದಿನದಲ್ಲಿ ಒಂದು 5 ನಿಮಿಷ ಆದರೂ ನೀವು ಇದಕ್ಕೆ ಟೈಮ್ ಕೊಡಲೇಬೇಕು. ಹಾಗಾಗಿ ನೀವು ಯಾವೆಲ್ಲ ವರ್ಕ್ಗಳನ್ನು ಮೋರ್ ಇಂಪಾರ್ಟೆಂಟ್ ಆಗಿರುವ ವರ್ಕ್ ಹಾಗೂ ಅರ್ಜೆಂಟ್ ವರ್ಕ್ಗಳನ್ನು ಮೊದಲನೇದಾಗಿ ಕಂಪ್ಲೀಟ್ ಮಾಡೋದು ಅಗತ್ಯ ಆಗಿರ್ತದೆ. ಅದಾದಮೇಲೆ ಇಂಪಾರ್ಟೆಂಟ್ ಬಟ್ ನಾಟ್ ಅರ್ಜೆಂಟ್ ಆ ವರ್ಕನ್ನು ಕೂಡ ಕಂಪ್ಲೀಟ್ ಮಾಡಬೇಕಾಗ್ತದೆ. ಆ್ಯಂಡ್ ಅರ್ಜೆಂಟ್ ಬಟ್ ನಾಟ್ ಇಂಪಾರ್ಟೆಂಟ್ ಅಂಥ ವರ್ಕನ್ನು ನೆಕ್ಸ್ಟ್ ಕಂಪ್ಲೀಟ್ ಮಾಡಬೇಕಾಗ್ತದೆ. ಕೊನೆಯದಾಗಿ ನಾಟ್ ಇಂಪಾರ್ಟೆಂಟ್ ನಾಟ್ ಅರ್ಜೆಂಟ್ ಆಗಿರುವಂತಹ ವರ್ಕನ್ನು ಕೂಡ ಕಂಪ್ಲೀಟ್ ಮಾಡಬೇಕಾಗ್ತದೆ. ಲಾಸ್ಟ್ ಒನ್ ಇದು ನಿಮಗೆ ಬಿಟ್ಟದ್ದು, ಟೈಮ್ ಸಿಕ್ಕಿದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬಹುದು. ಆ್ಯಂಡ್ ಅದಾದಮೇಲೆ ಪ್ರಾಕ್ಟೀಸ್ ಗ್ರ್ಯಾಟಿಟ್ಯೂಡ್. ಇದು ಕೂಡ ತುಂಬ ಮುಖ್ಯ ಆಗಿರ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ಆಗಿರಬಹುದು, ಸಂಜೆ ಅಂದರೆ ರಾತ್ರಿ ಬೆಟ್ಟಿಗೆ ಹೋಗುವ ಟೈಮ್ನಲ್ಲಾಗಿರಬಹುದು, ನೀವು ಗ್ರ್ಯಾಟಿಟ್ಯೂಡ್ ಮಾಡುವುದು ತುಂಬ ಮುಖ್ಯ ಆಗಿರ್ತದೆ. ಆಗ ನಿಮಗೆ ಒಂದು ಜೀವನದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್